ರಾಘವೇಂದ್ರ ಮಠದ್ದು. ಅವನಿಗೆ ಪ್ರೀತಿ ಬಂದಿದೆ ಅಂತ. ರಾಘವೇಂದ್ರ ಮಠದಲ್ಲಿ ನೋಡ್ಕೊತಿದ್ರಲ್ಲ, ಈಗ ಇಲ್ಲಿಂದ ಅಲ್ಲಿಂದ ತಂದ ಮೇಲೆ ಇದು ನೀವು ನೋಡ್ಕೊಂತಿದ್ದೀರಲ್ಲ, ಅದು ನೀವು ಕೇರ್ ಮಾಡ್ತೀರಲ್ಲ, ಅವಾಗ ನಿಮಗೆ ಎಲ್ಲ ತೊಂದರೆ ಮಾಡೋದಾಗ್ತದೆ. ಮಾಡ್ತಾನೆ, ತೊಂದರೆ ಮಾಡ್ತಾನೆ. ಮತ್ತೆ ಇದಕ್ಕೆ ಹಾಕ್ತೀರಾ? ಅದಕ್ಕೆ ಇಲ್ಲ, ಬೋನಿಗೆ ಹಾಕಲ್ಲ. ಹಂಗೆ ಅಡ್ಜಸ್ಟ್ಮೆಂಟಲ್ಲಿ ಪ್ರೀತಿ ಸ್ವಾಸದಿಂದ ಕರ್ಕೊಬರ್ತೀವಿ. ಈಗ ಹೇಳಿದ್ ಕೇಳ್ತಾನೆ. ಆದರೆ ಒಂದೊಂದ್ಸಲಿ ನಮ್ಮ ಮಾತು ಕೇಳ್ತಾರೆ, ಅವ್ರ ಮಾತು ಒಂದೊಂದ್ಸಲಿ ಕೇಳಬೇಕಾಗುತ್ತೆ. ನಾವು ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮದೇ ಕೇಳಬೇಕಂತ ಪ್ರೆಷರ್ ಮಾಡೋಕ್ಕಾಗಲ್ಲ. ಅವ್ರ ಮಾತು ನಾವು ಕೇಳುವಾಗ ಕಾಡಲ್ಲಿ ಬಿಟ್ಬಿಡೋಕ್ಕಾಗುತ್ತೆ. ಒಂದು ಇರಬೇಕು ಅಂದರೆ ಅಲ್ಲೇ ಬಿಟ್ಟು ಬರ್ಬೇಕೀಗ. ಆಟ ಮಾಡಿದ್ರೆ ನೋಡೋಕ್ಕೆ ದೊಡ್ಡ ದೇಹ ಸರ್, ಮಗು ಥರ ಆಡುತ್ತೆ. ಮಗು ನೈಸ್ ಮಾಡಬೇಕು ಅಂದರೆ, ಇದಕ್ಕೆ ನೈಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ನೀವು? ಪ್ರೀತಿ ತೋರಿಸ್ತೀನಿ ನಾನು ನಿನಗೆ ಈಗ. ಬಾ ರಘು, ಪ್ರೀತಿ. ಹೌದಾ? ಇನ್ನೊಂದ್ಸಲ ಮಾಡಿ. ಬಾ ರಘು, ಬಾ. ಏಯ್, ಅವನಿಗೆ ಪ್ರೀತಿ ಬಂದಿದೆ ಅಂತ. ಅವನು ಖುಷಿ ಆದ ಅಂತನಾ? ಸಂಖ್ಯೆ ಅವನಿಗೆ ಸಿಟ್ಟೆ ಯಾವಾಗ ಬರುತ್ತೆ ಗೊತ್ತಾಗುತ್ತೆ ಅವನಿಗೆ. ನಾನು ಹೋಗಿದ್ರು ಮುಟ್ಟಕ್ಕೆ ಆಗ್ತಿರಲ್ಲ. ತೊಳಿರಿ, ಪಾಪ ಪುಣ್ಯ ಇಲ್ಲ. ರಾಘವೇಂದ್ರ ಮಠಕ್ಕೆ ಹೋಗೋದೇ ಪುಣ್ಯ ಅಂತಾರೆ. ನಾಲ್ಕಲ್ಲ, ಇನ್ನೂ ಬೇಜಾನಿದ್ದಾವೆ.